ನನ್ನ ಹೆಸರು ಡಾಕ್ಟರ್ ರಂಜಿನಿ ಅಂತ. ಓಕೆ. ನಾನು ಹಾ. CSRTಯ ಮೈಸೂರು ಕೇಂದ್ರ ರೇಷ್ಮೆ ಮಂಡಳಿ ಇನ್ಸ್ಟಿಟ್ಯೂಟ್ ಏನಿದೆ ಮೈಸೂರಿನಲ್ಲಿರುವಂತ ಇನ್ಸ್ಟಿಟ್ಯೂಟ್ ನಲ್ಲಿ ನಾನು ಸಿಲ್ಕ್ವಾರ್ಮ್ ಬ್ರೀಡಿಂಗ್ ಲ್ಯಾಬ್ರೋಟರಿನಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ವಾವ್, ಸೈಂಟಿಸ್ಟ್ ನೋಡಿ. ಸೈಂಟಿಸ್ಟ್ ಇವರು ಬಂದವ್ರಿಗೆ ಯಾವ ರೀತಿ ಮಾಹಿತಿ ಕೊಡ್ತಾ ಇದ್ದಾರೆ? ಮಣ್ಣಿನಿಂದ ಹಿಡಿದು ಮಣ್ಣಿನ ಫಲವತ್ತತೆಯಿಂದ ಹಿಡಿದು ಮಲ್ಬರಿ ಲೀಫ್ ಏನ್ ತಿಂದು ಅದು ಬದುಕುತ್ತೋ ಆ ಮಲ್ಬರಿ ಲೀಫ್ದು ಕ್ವಾಲಿಟಿ ಬಗ್ಗೆ, ಅದೇ ತರ ಸಿಲ್ಕ್ವಾರ್ಮ್ ರೇರಿಂಗ್ ನಲ್ಲಿ ಬೇಕಿರುವಂತ ಮಾಹಿತಿ, ಡಿಸ್ಇನ್ಫೆಕ್ಷನ್ ಪ್ರಾಸೆಸ್ ಆಗ್ಬೋದು. ಅದೇ ತರ ನಮ್ಗೆ ಸಿಲ್ಕ್ವಾರ್ಮ್ಗೆ ಏನಾದ್ರು ರೋಗ ಬಂತು ಅಂತಂದ್ರೆ ಅದರಿಂದ ಹೆಂಗ್ ಹೊರಗೆ ಬರುವಂತದ್ದು ಅದ್ರ ಬಗ್ಗೆ. ಅದೇ ತರ ನಮ್ಗೆ ಇಲ್ಲಿರೋ ಅಂತ ಬೇರೆ ಬೇರೆ ಸೈಂಟಿಸ್ಟ್ ಇದ್ದಾರೆ. ನಮ್ ಸೈಂಟಿಸ್ಟ್ ಇಲ್ಲಿ ಡಾಕ್ಟರ್ ಮಹೇಶ್ ಅಂತ, ಅವರು ಸಾಯಿಲ್ ಸೈನ್ಸ್ ನಲ್ಲಿ ವರ್ಕ್ ಮಾಡ್ತಾರೆ, ಅಗ್ರಾನಮಿ ಸೆಕ್ಷನ್. ಅದೇ ತರ ಡಾಕ್ಟರ್ ಮಂಜಪ್ಪ ಅಂತ ಇದ್ದಾರೆ, ಅವರು ನಮ್ಮ ಮಲ್ಬರಿ ಬ್ರೀಡಿಂಗ್ ಲ್ಯಾಬ್ರೋಟರಿ ನಲ್ಲಿ ವರ್ಕ್ ಮಾಡ್ತಿದ್ದಾರೆ. ಬೇರೆ ಬೇರೆ ತಳಿಗಳು ತಂದಿದ್ದಾರೆ ಅವರು. ಅದೇ ರೀತಿ ಇಲ್ಲಿ ನಮ್ ಸಪೋರ್ಟಿಂಗ್ ಸ್ಟಾಫ್ ಇದ್ದಾರೆ, ಸಂಜೀವಯ್ಯ ಅಂತ, ರಮೇಶ್ ಅಂತ, ದಯಾನಂದ್ ಸರ್ ಅಂತ. ಇವರೆಲ್ಲರೂ ನಮ್ಗೆ ಇಲ್ಲಿ ಈ ಎಕ್ಸಿಬಿಷನ್ ನ ಸಕ್ಸಸ್ಫುಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ. ಇಂಡಿಯಾನಲ್ಲಿ ನಾವ್ ಇದೊಂದು ಅಭಿಯಾನ ಮಾಡಿದ್ವಿ, ನನ್ನ ರೇಷ್ಮೆ ನನ್ನ ಹೆಮ್ಮೆ ಅಂತ ಅಂದ್ಬಿಟ್ಟು. ನಾವ್ ಹತ್ರ ನಾವು ನೋಡ್ಬೇಕಂತಂದ್ರೆ ಇಲ್ಲಿದೆ ಅಲ್ವಾ 74,000 ಚಿಲ್ಡ್ರೆ ರೈತರನ್ನ ನಾವು ಮುಟ್ಟಿದೀವಿ. ನಮ್ಮ ಟೆಕ್ನಾಲಜಿ ತಾಂತ್ರಿಕತೆಗಳನ್ನ ಅವ್ರಿಗೆ ಹೇಳಿದೀವಿ. ತರಬೇತಿ ಕೇಂದ್ರ ಕೂಡ ಇದೆ ಮೇಡಮ್. ನಿಮ್ಗೆ 365 ಡೇಸ್ ಟ್ರೈನಿಂಗ್ ಪ್ರೋಗ್ರಾಮ್ ನಡೆಯುತ್ತೆ, ಆಲ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್ಸ್. ಹೊಸದಾಗ ಮಾಡ್ಬೇಕು, ಎಂಟರ್ಪ್ರಿನರ್ ಆಗ್ಬೇಕು ಅಂತ ಬರೋರ್ಗು ಕೂಡ ರೈಟ್ ಫ್ರಮ್ ದ ಬೇಸ್ ಲೆವೆಲ್ ಎಲ್ಲಾನು ನಾವು ಮಾಹಿತಿ ಕೊಡ್ತೀವಿ. ಇವಾಗ ಇದೇ ತರ ಸಿಲ್ಕ್ವಾರ್ಮ್ ನಲ್ಲಿ ಬೇರೆ ಬೇರೆ ತಳಿಗಳು ಬಂದಿದೆ. ತಳಿಗಳು ಅಂತ ಬಂದಾಗ ಇವಾಗ ಮುಂಚೆ ನೋಡ್ತಿದ್ರೆ ನೀವು ಒಂದು 10 ವರ್ಷ ಹಿಂದೆ ಗೂಡುದು ಬೆಲೆ ಏನಿತ್ತು ತುಂಬಾ ಕಮ್ಮಿ ಇರ್ತಿತ್ತು. ಬಟ್ ಇವಾಗ ಎಲ್ಲಾ ತರ ಸ್ಟೇಟ್ ಡಿಪಾರ್ಟ್ಮೆಂಟ್ ಸಬ್ಸಿಡೀಸ್ ಸಿಗುತ್ತೆ ನಿಮ್ಗೆ. ಗೂಡ್ದು ಅಷ್ಟೇ 1 kg ನಿಮ್ಗೆ 700 ತನಕನೂ ಪ್ರೈಸ್ ಇದೆ. ಅದೇ ತರ ತಳಿಗಳನ್ನು ನಾವು ತಗೊಂಡ್ಬಂದಿದೀವಿ. ಕ್ಲೈಮೇಟ್ ಚೇಂಜ್ ಆಗ್ತಿದ್ಯಾ ಅಥವಾ ತಾಪಮಾನ ಜಾಸ್ತಿ ಇದೆಯಾ, ತೇವಾಂಶ ಕಮ್ಮಿ ಮಾಡ್ಲಿಕ್ಕೆ ಇರೋಂಥ ತಡೆಯುವಂತ ಶಕ್ತಿ ಇರೋದಿದ್ಯಾ, ಪ್ರೊಡಕ್ಷನ್ ಜಾಸ್ತಿ ಮಾಡುವಂಥದ್ದು ಇದೆಯಾ, ಸಿಲ್ಕ್ ಕ್ವಾಲಿಟಿ ಚೆನ್ನಾಗಿರೋ ಇದೆಯಾ ಅಂತ ತಳಿಗಳನ್ನ ನಾವು ಫೋಕಸ್ ಮಾಡಿ ಅದರಿಂದನೂ ತರ್ತಿದೀವಿ. ಆಮೇಲೆ ಇದುವರೆಗೂ ಇದ್ದಿದ್ದಂತಂದ್ರೆ ಸಿಲ್ಕ್ ಮಾತ್ರನೇ, ರೇಷ್ಮೆ ಮಾತ್ರನೇ ಸೆರಿಕಲ್ಚರ್ ಅಂತ. ಬಟ್ ಹಂಗಿಲ್ಲ, ನಾವು ಬೈ ಪ್ರಾಡಕ್ಟ್ಸ್ ಕೂಡ ಅಲ್ಲಿ ಇಟ್ಟಿದೀವಿ. ಅದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ನಾವು ಈಗ ಅನ್ಸ್ಪೆಂಡ್ ಪ್ಯೂಪಾ ಅಂತ ಕರಿತೀವಿ. ರೀಲಿಂಗ್ ಹೋದಾಗ ಕಕೂನಿಂದ ಸಿಲ್ಕ್ ತಗೊಂಡ ತಕ್ಷಣ ಪ್ಯೂಪಾ ಏನಪ್ಪಾ ಮಾಡೋದು ಅಂತ, ಅದರಿಂದ ನಾವು ಪೌಲ್ಟ್ರಿ ಫೀಡ್ ನ ಮಾಡ್ತಾ ಇದೀವಿ. ಬಿಕಾಸ್ ಪ್ಯೂಪಾನಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದೇ ತರ ಪಾಸ್ತಾ ಬರ್ತಾ ಇದೆ, ಕುಕೀಸ್ ಬರ್ತಾ ಇದೆ, CFTRI ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡು ಮಾಡ್ತಿದೀವಿ. ಅದೇ ರೀತಿ ನಮ್ಗೆ ಬೇರೆ ಬೈ ಪ್ರಾಡಕ್ಟ್ಸ್ ಕೈಟಿನ್, ಕೈಟೋಸಾನ್ ಅದೆಲ್ಲ ಇದೆ. ಅದರಿಂದ ನಾವು XUV ಇಂದ ತಗೋತಿದೀವಿ. ಅದೇ ತರ ಸಿಲ್ಕ್ ಸೆರಿಸಿನ್, ಕಾಸ್ಮೆಟಿಕ್ಸ್, ಫಾರ್ಮಸ್ಯೂಟಿಕಲ್ಸ್ ಯೂಸ್ ಆಗ್ತಿದೆ. ಸಿಲ್ಕ್ ಥ್ರೆಡ್ಸ್ ನ ಯೂಸ್ ಮಾಡಿ ಸ್ಯೂಚರ್ಸ್ ಯೂಸ್ ಮಾಡ್ತಿದೀವಿ, ಮೆಡಿಕಲ್ ಪರ್ಪಸ್ಗೆ ಹೋಗ್ತಾ ಇದೆ. ಸೊ ಇಂಥದ್ದೆಲ್ಲ ನಡೀತಾ ಇದೆ. ಬೈ ಪ್ರಾಡಕ್ಟ್ಸ್ ಅಂದ್ರೆ ನಾವ್ ಏನ್ ಹೇಳ್ಬೋದು ಅಂದ್ರೆ, ಸೆರಿಕಲ್ಚರ್ ನಲ್ಲಿ ಸಿಲ್ಕ್ವಾರ್ಮ್ ಏನಿದೆ ಮಲ್ಬರಿಯಿಂದ ಹಿಡಿದು ಪೂರ್ತ ಕಲ್ಪವೃಕ್ಷ ತರ ಏನು ವೇಸ್ಟ್ ಇಲ್ಲ, ಎಲ್ಲಾನು ಕೂಡ ನೀವು ಬಳಸ್ಕೊಬಹುದು ಅನ್ನೋದನ್ನ ನಾವು ಮಾಹಿತಿ ಕೊಡ್ತೀವಿ. ಅದೇ ರೀತಿ ಏನೇ ಪ್ರಾಬ್ಲಮ್ಸ್ ಆದ್ರೂ, ಕ್ರಾಪ್ ಲಾಸ್ ಆದ್ರೂ, ಏನೇ ಆದ್ರೂ ನಾವು ನಿಮ್ ಜೊತೆಗಿದ್ದೀವಿ. ನೀವು ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ